ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನೊಬ್ಬನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯೋ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಗಿದ ನೀನು ಈ ಶಕುನಿಯ ಸಲಹೆಯಂತೆ ಧರ್ಮರಾಜನನ್ನು ಕಪಟ ದೂತಕ್ಕೆ ಕೇಳದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ಧರ್ಮನಿಷ್ಠರು, ಸ್ನೇಹಶೀಲರು, ಆತ್ಮೀಯರು ಆದ ನಿನ್ನ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯಾ? ಭೀಷ್ಮ, ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರಮರ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸೋದು. ಕೃಷ್ಣನ ದರ್ಪದ ಮಾತುಗಳನ್ನು ಎಷ್ಟು ಹೊತ್ತು ಸಹಿಸಬಲ್ಲೆ? ಕೌರವ ರಾಜಸಭೆಯಲ್ಲೂ ಒಂದು ನಂದನ ಮುಕ್ತಾಕೂಟ ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟ ಆದ ಗುರುವೃದ್ಧರು ಇಂದು ನೇಂಡನಿಂದ ನಿನ್ನು ತದೇಕಚಿತ್ತವಾಗಿ ಕೇಳುತ್ತಿದ್ರು ಬರಲ್ಲ. ನೋಡು, ಸಮಯವು ದೊರಕಿದರೆ ಈ ಪಾಂಡು ಪಶ್ಯಪಾತಿಗಳು ಎಂತಹ ದ್ರೋಹ ಚಿಂತನೆ ತಕ್ಕವರಲ್ಲ ಅನ್ನೋ ಆ ಮದಂದನನ್ನು ಯಾರು ತಡೆಯೋರು ಯಾರಿದ್ದಾರೆ? ಯಾವನು ಸಮಾಧಾನಗಳನ್ನು ನಿರಾಕರಿಸಿ ಜಾಗ್ರತೆಯಾಗಿ ಸಂಕಟಕ್ಕೀಡಾಗುವುದು ಕುರುರುದ್ದರೆ, ನೀವೀ ದುರ್ಮತ್ತನನ್ನು ದಮನ ಮಾಡಲಾಗದವರಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ಕುಲದ ರಕ್ಷಣೆಗಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮದ ರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುತ್ತಿರುವು. ನಿಮ್ಮ ಕಣ್ಣ ಮುಂದೆ ನಡೆಯುತ್ತಿರುವ ಈ ಅನ್ಯಾಯ ಆಚರಣೆಯನ್ನು ತಡೆಯೇ ಇಚ್ಛೆ ಇದ್ದರೆ, ಮಾನವ ಕೋಟಿಯನ್ನು ಈ ರಕ್ತ ಪ್ರಳಯದಿಂದ ಉದ್ಧರಿಸುವ ಇಚ್ಛೆ ಇದ್ದರೆ ನೀವು ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಳ್ಳಿರಿ. ಅಯ್ಯೋ ವಾಸುದೇವ, ಈ ದುರ್ವಿಧಿತರ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜಾಲಿಯತ್ತಿರುತ್ತಿದೆ. ಆದರೆ ನಾನೇನು ಮಾಡಿ? ಅಂದನು, ಪರಾಧೀನನು, ದುರ್ಬಲನು.